ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ ನಾವು ನೋಡಬೇಕು. ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕ. ಇದು ಒಂದು ಕೆನಲ್ ರೋಡ್, ಅಂದರೆ ಇಲ್ಲಿ ನೀರು ಹೋಗ್ತದೆ. ಪಕ್ಕದ್ದು ಈಗ ನೀರು ಸ್ಟಾಪ್ ಆಗಿದೆ. ಇದು ಬಂದು ಅಂದರೆ ವ್ಯವಸಾಯಕ್ಕೆ ಹೋಗ್ತಕ್ಕಂಥ ನೀರಿದು, ಯಾವುದೋ ಕುಡಿಕೆ ಯೋಗ್ಯವಲ್ಲ, ವ್ಯವಸಾಯಕ್ಕೆ ಮಾತ್ರ ಈ ನೀರಿದು. ಸದ್ಯಕ್ಕೆ ನೀರಿಲ್ಲ, ಈಗ ಸಮ್ಮರ್ ಟೈಮು. ಇದೆಲ್ಲ ನೀರಾವರಿ ಪ್ರದೇಶ, ಅಂದರೆ ಪ್ಯಾಡಿ ಬೆಳೆಯುವಂಥ ಪ್ರದೇಶ. ಆ ಮುಂದೆ ಕಾಣುವಂಥದ್ದು ಒಂದು ದೊಡ್ಡ ವಿಲೇಜು. ಅದು ಬಸ್ ರೂಟ್ ಬರುತ್ತೆ. ಅರ್ಧ ಗಂಟೆಗೆ 1 ಗಂಟೆಗೆಲ್ಲ ಬಸ್ ಬರ್ತವೆ, KSRTC ಬಸ್ ಬರ್ತವೆ. ಸೊ ಈ ವಿಲೇಜ್ಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಲ್ಯಾಂಡು ಇದು. ಅಂದರೆ ದಿಸ್ ಆಲ್ಸೋ ವೆಟ್ಲ್ಯಾಂಡ್, ದ ಪ್ಯಾಡಿ ಅಥವಾ ಕಬ್ಬು. ಏಕೆಂದರೆ ಇದು ಸುತ್ತ ನೀವು ಎಲ್ಲಿಂದ ಎಲ್ಲಿ ತಗೊಂಡ್ರು ಕೂಡ ಇಲ್ಲಿ ಭತ್ತ ಬೆಳೆಯುವಂಥ ಪ್ರದೇಶ. ವರ್ಷಕ್ಕೆ ರೆಗ್ಯುಲರಾಗಿ 6 to 8 ಮಂತ್ಸು ನೀರು ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ಯಾಡಿ ಬೆಳೀತಾರೆ. ಸೊ ಇದು 2 ಎಕರೆ 14 ಗುಂಟೆ ರಸ್ತೆ, ಕಾಲುವೆ ಏರಿ ಮೇಲೆ ಬರ್ತಕ್ಕಂಥದ್ದು. ಒಂದು ದೊಡ್ಡ ವೆಹಿಕಲ್ಲು, ಲಾರಿ, ಬಸ್ಸು ಎಲ್ಲ ತಿರುಗಾಡುವಂಥ ದೊಡ್ಡ ರೋಡ್ ಇದು. ಮೊದಲು ರಸ್ತೆ ಇಷ್ಟು ಹೈಟ್ ಇರಲಿಲ್ಲ, ಈಗ ಹೈಟ್ ಮಾಡಿದ್ದಾರೆ, ಹೊಸ ರೋಡ್ ಮಾಡಿದ್ದಾರೆ. ಮುಂದಕ್ಕೆ ಇದು ಮೆಟ್ಲಿಂಗ್ ಆಗಿ ಡಾಮರ್ ಆಗುತ್ತೆ. ಸೊ ಈಗೇ ಆ್ಯಕ್ಸಸ್ ಕಂಟಿನ್ಯೂ ಆಗಿಬಿಡುತ್ತೆ. ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಆಗಿದೆ. ಅಲ್ಲಿ ಕಾಣ್ತಕ್ಕಂಥ ಎಲ್ಲೋ ಶೇಡ್ ಏನಿದೆ ಅದಲ್ಲ, ಅಲ್ಲಿಂದ ಈ ಕಡೆಗೆ ಅಂದರೆ ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಏನಾಗಿ ಖಾಲಿ ಕಾಣ್ತಿರ್ತಕ್ಕಂಥದ್ದು 2 ಎಕರೆ 14 ಗುಂಟೆ ಈಗ ಸೇಲ್ಗೆ ಇರುವಂಥದ್ದು. ಇದು ಮೈಸೂರಿಗೆ 28 ಕಿಲೋಮೀಟ್ರ್ ಆಗುತ್ತೆ. ಪಕ್ಕದಲ್ಲಿ ವಿಲೇಜ್ ಐತೆ, ಮತ್ತು ಹೈವೇಯಿಂದ ಇಲ್ಲಿಗೆ ಕರೆಕ್ಟಾಗಿ 2 ಕಿಲೋಮೀಟ್ರ್ ಆಗುತ್ತೆ. ಯಾವ ಹೈವೇ ಅಂದರೆ ಅದು ನಂಜನಗೂಡು ಟು ಟಿ ನರಸೀಪುರ ಹೈವೇ. ಅಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ಅದ್ರ ಮಧ್ಯೆ ಒಂದು ದೊಡ್ಡ ವಿಲೇಜ್ ಬಂದು ಹೋಗುತ್ತೆ. ಆ ವಿಲೇಜ್ಗೂ ಇಲ್ಲಿಗೂ ಒಂದು 300 ಮೀಟ್ರ್ ಇರ್ಬೋದು. ಸೊ ಚೆನ್ನಾಗಿದೆ. ಮತ್ತು ಬೆಂಗಳೂರಿಗೆ ರಫ್ಲಿ 150 ಕಿಲೋಮೀಟ್ರ್ ಆಗ್ಬೋದು. ಸೊ ಈ ಥರ ಇರುವಂಥ ಒಂದು ಪರ್ಚೇಸಿಂಗ್ ಪ್ರಾಪರ್ಟಿ, ಅಂದರೆ ಜನರಲ್ಲು 1982ನಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಪ್ರಾಪರ್ಟಿ. ಸೊ ಅವತ್ತಿಂದ ಇವತ್ತು ಗಂಟೆ ಇವರೇ ವ್ಯವಸಾಯ ಮಾಡಿಕೊಂಡು ಭತ್ತವನ್ನು ಬೆಳೆದು ಆರಾಮ್ಸೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುವಂತಹ ಜಮೀನು. ಇವತ್ತಿಗೆ ವ್ಯಾಪಾರಕ್ಕೆ ಬರುವಂಥ ಲ್ಯಾಂಡ್ ಇದು. 2 ಎಕರೆ 14 ಗುಂಟೆ. ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ವಿಲೇಜ್ ಐತೆ, ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಥರ ಒಂದು, ನಾನು ಕೂಡ ಪ್ಯಾಡಿ ಬೆಳಿತೀನಿ ಅಥವಾ ಇದನ್ನು ಕನ್ವರ್ಟ್ ಮಾಡ್ಕೊಂಡು ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ತೀನಿ ಅಂತ ಅಂದರೂ ಕೂಡ ಅವಕಾಶ ಇದೆ. ಬಟ್ ಆ್ಯಸ್ ಆಫ್ ನೌ ಏನಿದೆ ಅದೇ ಕಂಡೀಷನಲ್ಲಿ ವರ್ಷಕ್ಕೆ ಇವರು 2 ರಿಂದ 3 ಬೆಳೆಯನ್ನು, ಬರೀ ಪ್ಯಾಡಿ ಅಂದರೆ ಭತ್ತವನ್ನು ಒಂದು ವರ್ಷಕ್ಕೆ 2 ರಿಂದ 3 ಬೆಳೆಯನ್ನು ತೆಗೆಯುವಂಥ ವ್ಯವಸ್ಥೆ ಇದೆ. 2 ಗ್ಯಾರಂಟಿ ಬರುತ್ತೆ, 3 ತೆಗಿಬೋದು, ಇಲ್ಲ ಕಬ್ಬು ಹಾಕೋಬೋದು. ಸೊ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ, ನೀರಾವರಿ ಜಮೀನು. ಯಾರಾದರೂ ಪ್ಯಾಡಿ ಈ ಥರ ಜಮೀನು ಹುಡ್ಕೊಂಡು ನನಗೆ ಭತ್ತ ಬೆಳೆಯುವಂಥ ಜಾಗ ಸಿಗಬೇಕು, ಅದೇ ನಾನು ತೊಗೋತೀನಿ ಅನ್ನೋರಿಗೆ ಇದು ಸೂಟಬಲ್ ಜಾಗ. 2 ಎಕರೆ 14 ಗುಂಟೆ. ಕಾಲ್ ಮಾಡಿ. ನಾನು ಉಡುಪ 9901323456. ಜೊತೆಗೆ ನಿಮ್ಮಲ್ಲಿ ಇರುವಂತಹ ಯಾವುದೇ ಪ್ರಾಪರ್ಟಿಯನ್ನು ಸೇಲ್ ಮಾಡೋದಿದ್ರೆ ನಿಮಗೆ ಗುಡ್ ಪ್ಲ್ಯಾಟ್ಫಾರ್ಮ್ ಬಂದು ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕ. ಮತ್ತು ನಿಮಗೆ ಒಂದು ಗುಡ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ನು. ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದಲೇ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂದ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಬ್ಯಾಂಕಿಂದ ಲೋನ್ ಕೊಡ್ತಾವ್ರೆ. ಅದು ಕಡಿಮೆ ಬೆಲೆಯ ಇಂಟ್ರೆಸ್ಟಲ್ಲಿ. ಈ ಅಗ್ರಿಕಲ್ಚರ್ ಉದ್ಯಮವನ್ನು ಉತ್ತೇಜನ ಮಾಡೋ ಉದ್ದೇಶಕ್ಕೆ ಬ್ಯಾಂಕ್ಗಳು ಕೊಡ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರೋ ಬ್ಯಾಂಕಲ್ಲಿ ಕೇಳಿ ತೆಗೆದುಕೊಳ್ಬೋದು, ಅಥವಾ ನಾವೇ ಅದನ್ನು ಲೋನ ಪ್ರೊವೈಡ್ ಮಾಡಿಕೊಡೋಕ್ಕೆ ಒಂದು ಟೀಮ್ ಇದೆ, ಅದನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ನೀವು ಅವ್ರ ಮುಖಾಂತರ ಹೋಗ್ಬಿಟ್ಟು ವ್ಯವಹಾರ ಮಾಡಿಕೊಂಡು ಲೋನ್ ತಗೊಂಡು ಲ್ಯಾಂಡನ್ನು ಪರ್ಚೇಸ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ನಿಮಗೆಲ್ಲ ಯಾವುದೇ ಮಾಹಿತಿ ಬೇಕಂದರೆ ನೀವು ನನ್ನ ಸಂಪರ್ಕಿಸಿ. ಅದ್ರ ತಕ್ಕಂಥ ಒಂದು ಟೀಮ್ ಇರುತ್ತೆ, ನಾನು ಅವ್ರಿಗೆ ಕನೆಕ್ಟ್ ಮಾಡಿಬಿಡ್ತೀನಿ. ಬಟ್ ಲೋನ್ ಕೊಡಿಸೋದು ನಮ್ಮ ಜವಾಬ್ದಾರಿ ಅಲ್ಲ, ಬಟ್ ನಮ್ಮದು ಲ್ಯಾಂಡು ಕೊಡಿಸೋದು ನಮ್ಮ ಜವಾಬ್ದಾರಿ. ಈಗ ಹೊಸ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಶೇರನ್ನು ಭಾಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಕಾಲ್ ಮಾಡಿ. ಥ್ಯಾಂಕ್ ಯು.